ನಮಸ್ಕಾರ ಸ್ನೇಹಿತರೆ, ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ಯಾಲಿ ಪ್ರೈಮ್ ಪೇಮೆಂಟ್ ವೋಚರ್ಸ್ ಹೇಗೆ ಯೂಸ್ ಮಾಡ್ಕೋಬೇಕು, ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಮೊದಲಿಗೆ ಈಗ ಟ್ಯಾಲಿಯನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ವೋಚರಿಗೆ ಇನ್ಸೈಡ್ ಹೋಗ್ತೀನಿ, ವೋಚರ್ ಇನ್ಸೈಡ್ ಒಳಗೆ ಹೋಗ್ತೀನಿ. ಸೊ ಈಗ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ವೋಚರ್ಸ್ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಈಗ ಆಲ್ರೆಡಿ ಪೇಮೆಂಟ್ ಅನೇಬಲ್ ಇದೆ. ಸೊ ಇಲ್ಲಿ ಇದೆ ನೋಡಿ. ಸೊ ಇಲ್ಲ ಹೇಳಾದರೆ ಬೇರೆ ಯಾವುದಾದ್ರೂ ವೋಚರ್ ಇದೆ ಅಂದರೆ ನೀವು ಮೊದಲಿಗೆ ಪೇಮೆಂಟ್ ವೋಚರನ್ನು ಕ್ಲಿಕ್ ಮಾಡಿಕೊಳ್ಳಿ. F5 ಪ್ರೆಸ್ ಮಾಡಿದ್ರೂ ಬರುತ್ತೆ, ಇಲ್ಲ ನೀವು ಮೌಸ್ ತೊಗೊಂಡು ಕ್ಲಿಕ್ ಮಾಡಬಹುದು. ಓಕೆ, ಸೊ ಇಲ್ಲಿ ಪೇಮೆಂಟ್ ವೋಚರನ್ನು ಕಂಪನಿ ಕಡೆಯಿಂದ ಖರ್ಚು ಮಾಡುವ ಎಂಟ್ರೀಸ್ಗಳನ್ನು ಪೇಮೆಂಟ್ ವೋಚರಲ್ಲಿ ಹಾಕ್ತಾರೆ. ಅಂದರೆ ಕಂಪನಿ ಕಡೆಯಿಂದ ಖರ್ಚಾಗಿರಬೇಕದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಪೇಮೆಂಟ್ ಮಾಡಬೇಕಾಗಿರುತ್ತೆ ಬೇರೆಯೊಬ್ಬರಿಗೆ, ಅಂದರೆ ನಾವು ಪರ್ಚೇಸ್ ಬಂದಿರ್ತೀವಿ, ಅವರಿಗೆ ಪೇಮೆಂಟ್ ಕೊಡೋದು ಡ್ಯೂ ಇರುತ್ತೆ, ಆ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಅದನ್ನು ಮಾಡಿದಾಗ, ಪೇಮೆಂಟನ್ನು ಕೊಟ್ಟಾಗ ಅದು ಪೇಮೆಂಟಾಗಿ ಕನ್ವರ್ಟ್ ಆಗುತ್ತೆ, ಪೇಮೆಂಟ್ ವೋಚರಿಗೆ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಇದೇ ಥರ ಹಲವಾರು ಟ್ರಾನ್ಸಾಕ್ಷನ್ಗಳು ಬರುತ್ತೆ. ಅಂದರೆ ಈಗ ಎಕ್ಸ್ಪೆನ್ಸ್ ಟ್ರಾನ್ಸಾಕ್ಷನ್ ಬರುತ್ತೆ, ಅಸೆಟ್ ರಿಲೇಟೆಡನ್ನು ಹಾಕ್ಕೊಳ್ಬೋದು, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಹಾಕ್ಕೊಳ್ಬೋದು, ಲೋನ್ ರಿಲೇಟೆಡ್ ಹಾಕ್ಕೊಳ್ಬೋದು, ಮತ್ತು ಬ್ಯಾಂಕ್ FD RD ರಿಲೇಟೆಡನ್ನು ಹಾಕ್ಕೊಳ್ಬೋದು. ನೆಕ್ಸ್ಟು ಅಡ್ವಾನ್ಸ್ ಆಗಿ ಏನಾದರೂ ಪೇಮೆಂಟ್ ಆಗ್ತಾಯಿದ್ರೆ ಅದೆಲ್ಲ ರಿಲೇಟೆಡನ್ನು ನಾವು ಪೇಮೆಂಟಲ್ಲಿ ಎಂಟ್ರಿ ಮಾಡಬಹುದು. ಓಕೆ, ಗೂಡ್ಸನ್ನು ಕ್ಯಾಶಿಗೆ ಪರ್ಚೇಸ್ ಮಾಡಿದಾಗಲೂ ಮಾಡ್ಕೊಳ್ಬೋದಾಗಿರುತ್ತೆ. ಓಕೆ, ಅಂದರೆ ಇಲ್ಲಿ ಪೇಮೆಂಟ್ ವೋಚರಲ್ಲಿ ತುಂಬ ಟ್ರಾನ್ಸಾಕ್ಷನ್ಗಳು ಬರುತ್ತೆ. ಅದರಲ್ಲಿ ಒಂದೊಂದು ಟ್ರಾನ್ಸಾಕ್ಷನ್ನು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಎಕ್ಸಾಂಪಲ್ ಸಮೇತ ಇವತ್ತು ನಾನು ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ನಾನೀಗ ಆಲ್ರೆಡಿ ಇಲ್ಲಿ ಪೇಮೆಂಟ್ ವೋಚರಲ್ಲಿ ಯಾವ್ಯಾವ ಎಕ್ಸಾಂಪಲ್ ಬರುತ್ತೆ ಅನ್ನೋದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೇಮೆಂಟ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಸೊ ಪೇಮೆಂಟ್ ಅಂದರೆ ಪೇ ಮಾಡುವಂಥ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡೋದು. ಓಕೆ, ಒಂದು ಇಲ್ಲಿ ಎಕ್ಸಾಂಪಲ್ ಆಗಿ ಒಂದು ತೊಗೊಂಡಿದ್ದೀನಿ. ಬಿಲ್ಡಿಂಗ್ ರೆಂಟ್ ಪೇಡ್ ಅಂದರೆ ಕಂಪನಿಯ, ಈಗ ಸಪೋಸ್ ಕಂಪನಿ ಬಾಡಿಗೆಯ ಬಿಲ್ಡಿಂಗಲ್ಲಿ ಕಂಪನಿ ಇದೆ ಅಂತಿದ್ರೆ, ಈಗ ನಾವು ರೆಂಟ್, ರೂಮ್ ರೆಂಟ್ ಎಲ್ಲ ಕೊಡ್ತೀವಲ್ವ, ಸೊ ಮನೆ ರೆಂಟ್. ಸೊ ಅದೇ ಥರ ಕಂಪನಿ ಈಗ ಬಾಡಿಗೆ ಬಿಲ್ಡಿಂಗಲ್ಲಿ ಕಂಪನಿ ಇದೆ. ಸೊ ಆ ಬಿಲ್ಡಿಂಗಿನ ರೆಂಟನ್ನು ಕಟ್ತಾ ಇದ್ದಾರೆ ಕಂಪನಿಯವರು ಅಂತಂದರೆ, ಸೊ ಆ ಬಿಲ್ಡಿಂಗ್ ರೆಂಟನ್ನು ಕಟ್ಟಿದಾಗ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡುವಾಗ ಪೇಮೆಂಟ್ ವೋಚರ್ನಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಬಿಲ್ಡಿಂಗ್ ರೆಂಟ್ ಅಕೌಂಟ್ ಡೆಟರ್ ಅಂತ, ಬಿಲ್ಡಿಂಗ್ ರೆಂಟ್ ಪೇಡ್ ಅಂತಿದ್ದರೆ ಇಲ್ಲಿ ಬಿಲ್ಡಿಂಗ್ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕ್ಯಾಶ್ ಅನ್ನೋದು ನಾವು ಡೈರೆಕ್ಟ್ಲಿ ಕ್ಯಾಶನ್ನು ಆ ಓನರಿಗೆ ಕೊಟ್ಟಾಗ ಕ್ಯಾಶ್ ಅಂತ ತೊಗೊಳ್ತೀವಿ. ಸಪೋಸ್ ಕಂಪನಿಯವರು ಆ ಓನರಿಗೆ ಚೆಕ್ಕನ್ನು ಕೊಟ್ಟರೆ ಕಂಪನಿಯ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕ್ ನೇಮನ್ನು ನಾವು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಈಗ ಕ್ಯಾಶ್ ಇರೋದ್ರಿಂದ ನಾವು ಕ್ಯಾಶ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀತೀವಿ. ಓಕೆ, ಸೊ ಇಲ್ಲಿ ಬಿಲ್ಡಿಂಗ್ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ. ಇದನ್ನು ನೀವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡುವಾಗ ಹೇಗೆ ಮಾಡ್ತೀರಿ? ಪೇಮೆಂಟ್ ವೋಚರನ್ನು ತೊಗೊಂಡಿದ್ವಿ. ಸೊ ಇಲ್ಲಿ ಮೊದಲಿಗೆ ಏನಾಗಿದೆ, ಡೆಬಿಟ್ ಎಂಟ್ರಿ ಇದೆ. ಈಗ ಕೌಂಟ್ರದಲ್ಲಿ ಫಸ್ಟು ಕ್ರೆಡಿಟ್ ಇರುತ್ತೆ, ಆಮೇಲೆ ಡೆಬಿಟ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ಪೇಮೆಂಟಲ್ಲಿ ಮೊದಲು ಕಂಪನಿಯ ಏನಕ್ಕೆ ಖರ್ಚು ಮಾಡ್ತಾ ಇದೆ ಅನ್ನೋದನ್ನು ಬರೆಯೋದಕ್ಕೋಸ್ಕರ ಡೆಬಿಟ್ ಎಂಟ್ರಿ ಫಸ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಡೆಬಿಟಲ್ಲಿ ಏನಂತ ಬರೀಬೇಕಾಗಿರುತ್ತೆ, ರೆಂಟ್ ಅಕೌಂಟ್ ಅಂತ ಬರೀಬೇಕಾಗಿರುತ್ತೆ ಅಲ್ವಾ. ಸೊ ರೆಂಟ್ ಅಕೌಂಟ್ ಅಂತ ಬರೆಯುವಾಗ ನೀವು ಯಾವ ರೀತಿ ಬರೀತೀರಿ? ಒಂದು ಶಾರ್ಟ್ಕಟ್ಟಲ್ಲಿ ತೊಗೊಂಡು ಬರೀಬೋದು. ಅಂದರೆ Alt+C ಪ್ರೆಸ್ ಮಾಡಿದಾಗ ಒಳಗಡೆ ಕ್ರಿಯೇಟಿಗೆ ಹೋಗುತ್ತೆ, ಸೆಕೆಂಡರಿ ಲೆಡ್ಜರ್ ಕ್ರಿಯೇಟಿಗೆ ಹೋಗುತ್ತೆ ನೋಡಿ. ಸೊ ಒಂದು ಆಪ್ಷನ್. ಇನ್ನೊಂದು ಈ ಕಡೆ ಕ್ರಿಯೇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಕ್ರಿಯೇಟ್ ಆಪ್ಷನ್ನ ಕ್ಲಿಕ್ ಮಾಡಿದಾಗಲೂ ಸೆಕೆಂಡರಿ ಲೆಡ್ಜರ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ನೀವು ಬಿಲ್ಡಿಂಗ್ ರೆಂಟ್ ಅಕೌಂಟ್ ಅಂತ ಟೈಪ್ ಮಾಡ್ಕೊಳ್ಳಿ ಲೆಡ್ಜರ್ ನೇಮನ್ನು. ಅದಾದ ಮೇಲೆ
ಅಂಡರ್ ಅಕೌಂಟ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಅಂಡರ್ ಅಕೌಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಕೇಳಿದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಸಮರೈಸ್ ಆಗುತ್ತೆ, ಅಂದರೆ ಟ್ರಾನ್ಸ್ಫರ್ ಆಗುತ್ತೆ, ಅನಲೈಸ್ ಆಗುತ್ತೆ ಅಲ್ವಾ. ಸೊ ಅಂದರೆ ಡಿವೈಡ್ ಮಾಡ್ಕೊಳ್ಳುತ್ತೆ, ಇವೆ ಟ್ಯಾಲಿ ಆಟೋಮೆಟಿಕ್ಕಾಗಿ ಡಿವೈಡ್ ಮಾಡುತ್ತೆ. ಆಟೋಮೆಟಿಕ್ ಡಿವೈಡ್ ಆಗಬೇಕು ಹೇಳಾದರೆ ಇಲ್ಲಿ ಅಂಡರ್ ಅಕೌಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಈಗ ಯಾವುದೇ ಒಂದು ಎಕ್ಸ್ಪೆನ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇದ್ದಾಗ ಅದಕ್ಕೆ ನಾವು ಇಂಡೈರೆಕ್ಟಾಗಿ ಎಕ್ಸ್ಪೆನ್ಸ್ ಅಂತ ತೊಗೊಳ್ತೀವಿ. ಓಕೆ, ಸೊ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಟೋಟಲ್ 28 ಅಂಡರ್ ಅಕೌಂಟ್ಸ್ಗಳಿರುತ್ತೆ ಟ್ಯಾಲಿಯಲ್ಲಿ. ಆ 28 ಅಂಡರ್ ಅಕೌಂಟನ್ನು ಡಿವೈಡ್ ಮಾಡಿರ್ತಾರೆ, ಒಂದು ಬ್ಯಾಲೆನ್ಸ್ ಶೀಟ್ ಮತ್ತೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ. ಓಕೆ, ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅಂದರೆ ಟೋಟಲ್ 9 ಅಂದರೆ 28 ಅಂಡರ್ ಅಕೌಂಟ್ಸ್ ಇದೆಯಲ್ಲ, ಆ ಅಂಡರ್ ಅಕೌಂಟನ್ನು ಎರಡು ಡಿವೈಡ್ ಮಾಡ್ತಾರೆ, ಎರಡು ಟೈಪಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಪ್ರೈಮರಿ, ಇನ್ನೊಂದು ಸಬ್ ಅಂತ. ಓಕೆ, ಪ್ರೈಮರಿಯ ಒಳಗಡೆ ಇರೋದೆಲ್ಲ ಸಬ್ ಗ್ರೂಪ್ ಆಗಿರುತ್ತೆ. ಓಕೆ, ಸೊ ಅಂದರೆ ಈ 15 ಪ್ರೈಮರಿ, 13 ಸಬ್ ಗ್ರೂಪ್ ಇರುತ್ತೆ. ಆ 13 ಸಬ್ ಗ್ರೂಪು ಬ್ಯಾಲೆನ್ಸ್ ಶೀಟಲ್ಲೇ ಇರ್ತದೆ. ಓಕೆ, ಪ್ರೈಮರಿ ಗ್ರೂಪನ್ನು 15 ಇದೆಯಲ್ಲ ಅದನ್ನು ಮತ್ತೆ ಡಿವೈಡ್ ಮಾಡಿ ಒಂದು 9 ಬ್ಯಾಲೆನ್ಸ್ ಶೀಟಿಗೆ ಹಾಕ್ಕೊಳ್ತಾರೆ. ಉಳಿದಿದ್ದ 6 ಅಂದರೆ 6 ಪ್ರೈಮರಿ ಗ್ರೂಪನ್ನು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಇರ್ತಾರೆ. ಆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿರುವಂಥದ್ದು ಒಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಪರ್ಚೇಸ್, ಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಒಂದು ಸೈಡ್ ಆದರೆ, ಇನ್ನೊಂದು ಸೈಡು ಇನ್ಕಮ್ ಸೈಡಲ್ಲಿ ಸೇಲ್ಸ್, ಡೈರೆಕ್ಟ್ ಇನ್ಕಮ್, ಇಂಡೈರೆಕ್ಟ್ ಇನ್ಕಮ್ ಬರುತ್ತೆ. ಓಕೆ, ಸೊ ಎಕ್ಸ್ಪೆನ್ಸಿಗೆ 3, ಇನ್ಕಮ್ಮಿಗೆ 3 ಪ್ರೈಮರಿ ಗ್ರೂಪ್ಗಳನ್ನು ಹಾಕಿರ್ತಾರೆ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಎಕ್ಸ್ಪೆನ್ಸನ್ನು ಮಾಡಿದಾಗ ಅದು ಸಾಮಾನ್ಯವಾಗಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಟ್ ಎಕ್ಸ್ಪೆನ್ಸಲ್ಲೂ ಬರುತ್ತೆ, ಬಟ್ ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ವೇಜಸ್ ಅಂತ ಇರುತ್ತಲ್ಲ ಅದನ್ನು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿ ತೊಗೊಳ್ಬೋದು ನೀವು. ಓಕೆ, ಉಳಿದಿದ್ದೆಲ್ಲವನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಓಕೆ, ಸೊ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಎಲ್ಲಿದೆ ಅನ್ನೋದನ್ನು ನೀವು ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಎಂಟರ್ ಪ್ರೆಸ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಏನು ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ನೀವು ತಗೊಳ್ಬೋದು. ಇಲ್ಲ ಹೇಳಾದರೆ ಡೈರೆಕ್ಟ್ಲಿ ಕಂಟ್ರೋಲ್ A ಮಾಡಿರಿ, ಸೇವ್ ಆಗಿಬಿಡತ್ತೆ. ಓಕೆ, ಸೊ ಈಗ ಬಿಲ್ಡಿಂಗ್ ರೆಂಟ್ ಆಯಿತು. ಎಷ್ಟು ಅಮೌಂಟು ಕಟ್ಟಬೇಕು? 6000 ಅಂತ ಇದೆ. ಸೊ 6000 ಎಂಟ್ರಿ ಮಾಡಿಕೊಂಡು ನೆಕ್ಸ್ಟು ಕ್ರೆಡಿಟ್ ಎಂಟ್ರಿ ಆಟೋಮೆಟಿಕ್ಕಾಗಿ ಬಂತು. ಓಕೆ, ಸೊ ಕ್ರೆಡಿಟ್ ಒಳಗಡೆ ಏನಿದೆ? ಓಕೆ, ಕ್ರೆಡಿಟಲ್ಲಿ ಏನನ್ನು ತೊಗೊಂಡಿದ್ದೀವಿ ನಾವು ಇಲ್ಲಿ? ಬಿಲ್ಡಿಂಗ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಅಲ್ವಾ. ಸೊ ಒಂದು ಸ್ಟೆಪ್ಪನ್ನು ಎಂಟ್ರ್ ಮಾಡಿಕೊಂಡು ನೆಕ್ಸ್ಟು ಕ್ಯಾಶ್ ಅನ್ನೋದು ಇಲ್ಲೇ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡಿ ಆಟೋಮೆಟಿಕ್ಕಾಗಿ ಕ್ಯಾಶ್ ಇಲ್ಲಿಗೆ ಬರುತ್ತೆ. ಓಕೆ, ಸೊ ಇಲ್ಲಿ ರೆಡ್ ತೋರಿಸ್ತಾ ಇದೆ ಕ್ಯಾಶು ಅಲ್ವಾ. ಸೊ ನೀವು ಇದನ್ನು ಕಮೆಂಟ್ ಮಾಡಿ ನನಗೆ ಕೇಳಿದ್ರಿ ಕಾಂಟ್ರಾ ವೋಚರ್ ಮಾಡಿದಾಗ. ಸೊ ಅಂದರೆ ಈ ರೆಡ್ ಯಾಕೆ ಬರ್ತಾ ಇದೆ, ನೀವು ಕಾಂಟ್ರಾ ಮಾಡಿದಾಗ 80,000 ನಾನು ಬ್ಯಾಂಕ್ ಅಕೌಂಟನ್ನು ಎಂಟ್ರಿ ಮಾಡೋದು ಹೇಗೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೆ. ಸೊ ಆ ಲಾಸ್ಟ್ ವೀಡಿಯೋದಲ್ಲಿ ರೆಡ್ ತೋರಿಸ್ತಾ ಇತ್ತು ಕ್ಯಾಶು. ಆ ರೆಡ್ ಏನಕ್ಕೆ ತೋರಿಸ್ತಾ ಇದೆ ಅಂತ ಕಮೆಂಟ್ ಮಾಡಿದ್ರಿ ಅಲ್ವಾ. ಸೊ ಈ ಕಮೆಂಟ್ ಅಂದರೆ ಒಳ್ಳೆಯ ಕ್ವಶನ್ ಅದು. ಅಂದರೆ ರೆಡ್ ಹೇಗೆ ಬರ್ತಾ ಇದೆ ಅಂತ ಕೇಳಿದ್ರಲ್ಲ, ಅದು ಒಳ್ಳೆಯ ಕ್ವಶನ್. ಯಾಕೆ ಕೇಳಿದ್ರೆ ಆ ರೆಡ್ಡು ಕ್ಯಾಶ್ ಅಕೌಂಟಿಗೆ ರೆಡ್ಡಾಗಿ ತೋರಿಸ್ತಾ ಇದೆ ಅಲ್ವಾ. ಸೊ ಕ್ಯಾಶ್ ಅಕೌಂಟು ನಾವು ಇನ್ನೂ ಕಂಪನಿಯ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಲಿಲ್ಲ. ಅಂದರೆ ನಾವು ಯಾವುದೂ ಸಪೋಸ್ ಈಗ ಕ್ಯಾಪಿಟಲ್ ಒಂದೇ ಅಂತಲ್ಲ, ನಾವು ಬೇರೆ ಯಾವ ಮೂಲದಿಂದ ಕ್ಯಾಶನ್ನು ರಿಸೀವ್ ಮಾಡಿಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಅದು ರೆಡ್ ತೋರಿಸ್ತಾ ಇದೆ. ನೆಕ್ಸ್ಟು ನಾವು ರಿಸಿಪ್ಟ್ ವೋಚರ್ ಮಾಡಿದಾಗ ಎಲ್ಲಾದರೂ ಒಂದಿಷ್ಟು ಕ್ಯಾಶನ್ನು ರಿಸೀವ್ ಮಾಡಿದ್ರೆ ಅಥವಾ ಕಂಪನಿಯ ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಕ್ಯಾಪಿಟಲ್ ಅಂತ ಹೇಳ್ತೀವಲ್ಲ, ಆ ಕ್ಯಾಪಿಟಲ್ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಲಿ ಆ ಕ್ಯಾಶ್ ಏನಾಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಅಂದರೆ ನೆಗೆಟಿವ್ ಇದೆ. ಈಗ ರೆಡ್ ಅಂತಂದರೆ ಆ್ಯಕ್ಚುಲಿ ನೆಗೆಟಿವ್ ಬ್ಯಾಲೆನ್ಸ್ ಅಂತ ಅರ್ಥ. ಅದು ಆಟೋಮೆಟಿಕ್ ಬ್ಲ್ಯಾಕ್ ಆಯಿತು ಹೇಳಾದರೆ ಅದು ಪಾಸಿಟಿವಲ್ಲಿದೆ ಅಂತ ಅರ್ಥ. ಓಕೆ, ಸೊ ಕಂಪನಿಯಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಳ್ತದೆ. ಓಕೆ, ಅರ್ಥ ಆಯ್ತಲ್ಲ ಈಗ. ಸೊ ನೆಕ್ಸ್ಟು ನಾನು ರಿಸಿಪ್ಟ್ ವೋಚರ್ ಹೇಳಿದಾಗ ನಿಮ್ಗೆ ಆಟೋಮೆಟಿಕ್ಲಿ ಆ ಕ್ಯಾಶ್ ಬ್ಲ್ಯಾಕ್ ಆಗಿದ್ದನ್ನು ನಾನು ನಿಮ್ಗೆ ತೋರಿಸಿರ್ತೀನಿ. ಅಂದರೆ ಈಗ ನೆಗೆಟಿವಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಈಗ ಒಂದು ಎಂಟ್ರಿ ಆದಮೇಲೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ತೋರಿಸ್ತೀನಿ ನೋಡಿ, ನೆಗೆಟಿವಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಕ್ಯಾಶ್ ಅಕೌಂಟ್ ಅದಾದಮೇಲೆ ನೆಕ್ಸ್ಟು ಈಗ ನೋಡಿ ಇಲ್ಲೂ ರೆಡ್ಡನ್ನು ತೋರಿಸ್ತಾ ಇದೆ ಅಲ್ಲ, 86,000 ರೆಡ್ ತೋರಿಸ್ತಾ ಇದೆ ಕ್ಯಾಶ್. ಓಕೆ, ಸೊ ಇಲ್ಲಿ ಬೀಯಿಂಗ್ ಇಲ್ಲಿ ನರೇಷನ್ ಅಂದರೆ ಶಾರ್ಟ್ ಇನ್ಫಾರ್ಮೇಷನನ್ನು ಶಾರ್ಟ್ ಆಗಿ ನೀವು ಇನ್ಫಾರ್ಮೇಷನನ್ನು ಟೈಪ್ ಮಾಡೋದು. ಅಂದರೆ
ಗೋಸ್ಕರ ಇಲ್ಲಿ ನರೇಷನನ್ನು ಟೈಪ್ ಮಾಡ್ಕೊಳ್ಬೋದು. ಬೀಯಿಂಗ್ ರೆಂಟ್ ಪೇಡ್, ಈ ಓನರ್ ನೇಮನ್ನು ಹಾಕ್ಕೊಳ್ಬೋದು. ಓಕೆ, ತುಂಬ ಬಿಲ್ಡಿಂಗಲ್ಲಿ ನಿಮ್ಮದು ಬಾಡಿಗೆ ಇದೆ ಅಂತ ಹೇಳಿದ್ರೆ ಯಾವ ಬಿಲ್ಡಿಂಗಿನ ಬಾಡಿಗೆ ಇದು ಇವತ್ತು ಕಟ್ತಾ ಇರೋದು ಅನ್ನೋದನ್ನು ನೀವಲ್ಲಿ ಡೇಟ್ ಸಮೇತ ಹಾಕ್ಕೊಳ್ಬೋದು ಮತ್ತು ಅವ್ರ ಹೆಸರನ್ನು ಹಾಕ್ಕೊಳ್ಬೋದು. ಓಕೆ, ಸೊ ಈಗ ಕಂಟ್ರೋಲ್ ಎ ಮಾಡಿದರೆ ಸೇವ್ ಆಗುತ್ತೆ. ಓಕೆ, ಒಂದು ಎಂಟ್ರಿ ಆಯ್ತಲ್ವ. ಸೊ ಈಗ ನಿಮಗೆ ಬ್ಯಾಲೆನ್ಸ್ ಶೀಟನ್ನು ತೋರಿಸ್ತೀನಿ. ಸೊ ಬ್ಯಾಲೆನ್ಸ್ ಶೀಟ್ ಹೋದಾಗ ಅಥವಾ ಇದು ಈ ರೆಂಟ್ ಅನ್ನೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಫಸ್ಟು ನನಗೆ ಪ್ರಾಫಿಟ್ ಆ್ಯಂಡ್ ಲಾಸನ್ನು ತೋರಿಸ್ತೀನಿ ನಿಮಗೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗಡೆ ನೋಡಿ, ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಸೆಕ್ಷನಲ್ಲಿ ಬಿಲ್ಡಿಂಗ್ ರೆಂಟ್ ಅಂತ ಬಂದಿದೆ, ಇಲ್ಲಿ 6000 ತೋರಿಸ್ತಾ ಇದೆ ಅಲ್ವಾ. ಸೊ ಬ್ಯಾಲೆನ್ಸ್ ಶೀಟಿಗೆ ಹೋದಾಗ, ಸೊ ಬ್ಯಾಲೆನ್ಸ್ ಶೀಟ್ ಒಳಗಡೆ ಇಲ್ಲಿ ಬ್ಯಾಂಕು ಮೈನಸ್ ಇದೆ ತೋರಿಸ್ತಾ ಇದೆ. ಆ್ಯಕ್ಚುಲಿ ಬ್ಯಾಂಕ್ ಮೈನಸ್ ಇಲ್ಲ, ಪ್ಲಸ್ಸಲ್ಲಿದೆ. ಕ್ಯಾಶು 86,000 ಮೈನಸ್ ಇರೋದ್ರಿಂದ ಸೊ ಆ ಅಸೆಟ್ಟನ್ನು ಲಯಬಿಲಿಟಿ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ. ಯಾಕೆ ಕೇಳಿದ್ರೆ ಈಕ್ವಲ್ ಆಗಬೇಕಲ್ಲ. ಸೊ ಎರಡು ಸೈಡ್ ಈಕ್ವಲ್ ಆಗಲಿಕ್ಕೆ ಆಗ್ತಾ ಇಲ್ಲ ಈಗ. ಯಾಕೆ ಕೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಒಂದೇ ಎಂಟ್ರಿ ಮಾಡಿರೋದ್ರಿಂದ ಅದು ಲಾಸ್ ಆಗಿ ಕನ್ಸಿಡರ್ ಆಗಿದೆ ಅಲ್ವಾ. ಸೊ ಬ್ಯಾಲೆನ್ಸ್ ಶೀಟಿಗೆ ಬರುವಾಗ ಕ್ಯಾಶು ಜಾಸ್ತಿ ಆಯಿತು. ಈಗ ಅವಾಗ 80,000 ತೋರಿಸ್ತಾ ಇತ್ತು, ಈಗ 86,000 ಆಯಿತು. ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಓನ್ಲಿ 80,000, 6,000 ಮೈನಸ್ ಆಗಿರೋದ್ರಿಂದ ಲಯಬಿಲಿಟಿ ಕಡೆಗೆ ಈಕ್ವಲ್ ಮಾಡ್ಕೊಳ್ಳಿಕ್ಕೋಸ್ಕರ ಕರೆಂಟ್ ಅಸೆಟ್ಸ್ ಸಂಪೂರ್ಣವಾಗಿ ಲಯಬಿಲಿಟಿ ಕಡೆ ಟ್ರಾನ್ಸ್ಫರ್ ಆಗಿದೆ. ಆಗ ಆಟೋಮೆಟಿಕ್ ಏನಾಯಿತು, 86,000 ಮೈನಸ್ ಇದ್ದಿದ್ದನ್ನು ಪ್ಲಸ್ ಮಾಡ್ಕೊಳ್ತು. ಬ್ಯಾಂಕು 80,000 ಪ್ಲಸ್ ಇರೋದನ್ನು ಮೈನಸ್ ಆಗಿ 6,000 ಬ್ಯಾಲೆನ್ಸ್ ಉಳಿತು. ಈಗ ಎರಡೂ ಸೈಡು 6,000 ತೋರಿಸ್ತಾ ಇದೆ ಅಲ್ವಾ. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟು ಇನ್ನೊಂದು ಎಂಟ್ರಿ ಪೇಮೆಂಟಲ್ಲಿ ಮಾಡುವಂಥದ್ದು. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಬಿಲ್ ಪೇಡ್ ಬೈ ಚೆಕ್ ಅಂತ ಇದೆ ಅಲ್ವಾ. ಸೊ ಅಡ್ವರ್ಟೈಸ್ಮೆಂಟ್ ಬಿಲ್ ಒಂದು ಟೈಪ್ ಆಫ್ ಎಕ್ಸ್ಪೆನ್ಸ್. ಸೊ ಇಲ್ಲಿ ಗೋಲ್ಡನ್ ರೂಲ್ಸ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಗೋಲ್ಡನ್ ರೂಲ್ಸ್ ಇಲ್ಲಿ ಪೇಮೆಂಟಲ್ಲಿ ಯಾವ ಗೋಲ್ಡನ್ ರೂಲ್ಸ್ ಅಪ್ಲೈ ಆಗುತ್ತೆ ಅಂದರೆ ಡೆಬಿಟ್ ಎಕ್ಸ್ಪೆನ್ಸ್, ವಾಟ್ ಕಮ್ಸ್ ಇನ್ ಮತ್ತು ರಿಸೀವರ್, ಇವು ಮೂರು ಡೆಬಿಟ್ ಸೈಡಲ್ಲಿ ಪೇಮೆಂಟ್ ಎಂಟ್ರಿಯಲ್ಲಿ ಬರುತ್ತೆ. ಓಕೆ, ಕ್ರೆಡಿಟ್ ಸೈಡಲ್ಲಿ ವಾಟ್ ಗೋಸ್ ಔಟ್ ಇರುತ್ತೆ ಮತ್ತು ಗಿವರ್ ಇರ್ತಾರೆ. ಓಕೆ, ವಾಟ್ ಗೋಸ್ ಔಟ್ ಮತ್ತು ಗಿವರ್ ಇರ್ತಾರೆ. ಓಕೆ, ಸೊ ಇಲ್ಲಿ ರೆಂಟನ್ನು ಪೇ ಮಾಡಿದಾಗ ರೆಂಟ್ ಅನ್ನೋದು ಒಂದು ಟೈಪ್ ಎಕ್ಸ್ಪೆನ್ಸ್, ಅದು ಡೆಬಿಟಲ್ಲಿ ಎಕ್ಸ್ಪೆನ್ಸ್ ಇರೋದ್ರಿಂದ ರೆಂಟ್ ಎಕ್ಸ್ಪೆನ್ಸಾಗಿ ಕನ್ವರ್ಟ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಒಂದು ಟೈಪ್ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಡೆಬಿಟಲ್ಲಿ ಅಡ್ವರ್ಟೈಸ್ಮೆಂಟ್ ಬಿಲ್ ಅಂತ ಆಗುತ್ತೆ, ಕ್ರೆಡಿಟಲ್ಲಿ ಬ್ಯಾಂಕ್ ಅಂತ ಆಗುತ್ತೆ. ಓಕೆ, ಸೊ ಇದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಓಕೆ, ಸೊ Alt C ಮಾಡ್ಕೊಳ್ತೀನಿ ನಾನು. ಅಡ್ವರ್ಟೈಸ್ಮೆಂಟ್ ಬಿಲ್ ಅಕೌಂಟ್, ಅದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಆಮೇಲೆ ಕಂಟ್ರೋಲ್ ಎ ಮಾಡ್ಕೊಳ್ತೀನಿ. ಎಷ್ಟು ಅಮೌಂಟನ್ನು ಅಡ್ವರ್ಟೈಸ್ಮೆಂಟ್ ಬಿಲ್ಲಲ್ಲಿ ಕೊಡ್ತಾ ಇದ್ದಾರೆ, 2,500 ಎಂಟರ್. ಕ್ರೆಡಿಟ್ ಎಂಟ್ರಿ ಆಯಿತು. ಸೊ ಇಲ್ಲಿ ಬೈ ಚೆಕ್ ಅಂತ ಇದೆ ಅಲ್ವಾ, ಟು ಬ್ಯಾಂಕ್. ಬೈ ಚೆಕ್ ಇದೆ ಅಂದರೆ ಬ್ಯಾಂಕ್ ಅಕೌಂಟ್ ತೊಗೊಳ್ತೀವಿ. ಸೊ ಬ್ಯಾಂಕ್ ಅಂದರೆ ಕಂಪನಿಯ ಬ್ಯಾಂಕು, ಯಾವ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕಿನ ಚೆಕ್ಕನ್ನು ಈ ಕಡೆಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನು ಇಲ್ಲಿ SBI ಬ್ಯಾಂಕ್ ಅಂತ ತೊಗೊಳ್ತೀನಿ, ಎಂಟರ್ ತೊಗೊಳುತ್ತೆ. ಸೊ SBI ಬ್ಯಾಂಕಲ್ಲಿ ಅಮೌಂಟ್ ಇಲ್ಲ, ಸಾರಿ, HDFC ಬ್ಯಾಂಕ್ ಹಾಕ್ಕೊಳ್ತೀನಿ. ಅದರಲ್ಲಿ ಅಮೌಂಟ್ ಇದೆ. ಯಾಕೆ ಕೇಳಿದ್ರೆ 80,000 ಅಮೌಂಟ್ ಅದರೊಳಗೆ ಇರೋದಲ್ಲ. ಸೊ ಅದಕ್ಕೆ HDFC ಬ್ಯಾಂಕ್ 2,500. ಸೊ ಇಲ್ಲಿ ಬ್ಯಾಂಕ್ ಮೈನಸ್ ತೋರಿಸ್ತಾ ಇಲ್ಲ ನೋಡಿರಿ, ರೆಡ್ ಅಲ್ವಾ. ಸೊ ಅದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, 80,000 ಇದೆ ಅಲ್ಲ. ಸೊ ಅದರಲ್ಲಿ 2,500 ಲೆಸ್ ಆಯಿತು ಈಗ. ಓಕೆ, ಸೊ 80,000 ಇದ್ದಿದ್ದು 77,500 ಆಯಿತು ಅಲ್ವಾ. ಸೊ ನೆಕ್ಸ್ಟ್ ಎಂಟರ್. ನೆಕ್ಸ್ಟು ಸೊ ಇಲ್ಲಿ ಈಗ ನೀವು ಚೆಕ್ ನಂಬರ್ಸ್ ಎಲ್ಲ ಇದ್ದರೆ ಹಾಕ್ಕೊಳ್ಬೋದು. ಆಮೇಲೆ ಇದು ಇನ್ಸ್ಟೆಂಟ್ ನಂಬರ್, ಡೇಟ್ ಹಾಕ್ಕೊಳ್ಬೋದು ನೀವು. ನೆಕ್ಸ್ಟು ಬೀಯಿಂಗ್ ಪೇಡ್ ಅಡ್ವರ್ಟೈಸ್ಮೆಂಟ್, ಎಂಟರ್, ಸೇವ್. ಓಕೆ, ಸೊ ನೆಕ್ಸ್ಟ್ ಒಂದು ಎಕ್ಸ್ಪೆನ್ಸ್ ಇದ್ದಾಗ ಎಂಟ್ರಿ ಆಯ್ತಲ್ಲ. ನೆಕ್ಸ್ಟ್ ಒಂದು ಲೋನ್ ರಿಫಂಡ್ ಅಂತ ಇದೆ, ಅಂದರೆ ಲೋನ್ ರಿಲೇಟೆಡ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಲೋನ್ ರಿಲೇಟೆಡ್ ಅಂದರೆ ಕಂಪನಿ ತೊಗೊಂಡಿರೋ ಲೋನನ್ನು ಇನ್ಸ್ಟಾಲ್ಮೆಂಟ್ ಪೇ ಮಾಡುವಾಗ ಅದನ್ನು ಪೇಮೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಲೋನ್ ರಿಫಂಡ್ 5,000 ಅಂತ ಇದೆ. ಒಂದಿಷ್ಟು ಲೋನನ್ನು ತೊಗೊಂಡಿದ್ದಾರೆ, ಅದರಲ್ಲಿ 5,000 ಕಟ್ತಾ ಇದ್ದಾರೆ. ಓಕೆ, ಸೊ ಲೋನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ ಅಲ್ವಾ. ಸೊ Alt C ಮಾಡ್ಕೊಳ್ತೀನಿ. ಸೊ ಲೋನ್ ಅಂದರೆ ಯಾವ ಬ್ಯಾಂಕ್ ಲೋನ್ ಅನ್ನೋದನ್ನು ನೀವು ಪರ್ಟಿಕ್ಯುಲರ್ ಆ ಬ್ಯಾಂಕ್ ನೇಮನ್ನು ಹಾಕ್ಕೊಳ್ಬೋದು. ಓಕೆ, ಲೋನ್ ಅಕೌಂಟ್ ಅಂತ ತೊಗೊಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಲೋನು ಒಂದು ಟೈಪ್
ಲೈಬಿಲಿಟಿ ಆಗಿರೋದ್ರಿಂದ ಅದನ್ನು ನಾವು ಯಾವ ಲೈಬಿಲಿಟಿ ತಗೋಬೇಕಾಗುತ್ತೆ, ಲೋನ್ಸ್ ಆ್ಯಂಡ್ ಲೈಬಿಲಿಟಿ ಅಂತ ಹೇಳ್ತೀವಲ್ಲ, ಲೋನ್ಸ್ ಲೈಬಿಲಿಟಿ ಅಂತ ಇದೆ ನೋಡಿ, ಇದನ್ನು ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಎಂಟರ್. ಸೊ 5,000 ಲೋನ್ ಇದೆ, ಎಂಟರ್. ನೆಕ್ಸ್ಟು ಕ್ರೆಡಿಟ್ ಕ್ಯಾಶ್ ಇದೆ ಅಲ್ವಾ, ಕ್ಯಾಶನ್ನು ಹಾಕ್ಕೋಬೇಕು. ಸೊ ಈಗ ಕ್ಯಾಶ್ ನೋಡಿ 91,000 ಆಯಿತು ಅಲ್ವಾ. ಸೊ ಅವಾಗ 86 ಇತ್ತು, ಈಗ 91,000 ಆಯಿತು, ಅಂದರೆ ರೆಡ್ಡಲ್ಲೇ ತೋರಿಸ್ತಾ ಇದೆ ಅಲ್ವಾ. ಸೊ ಬೀಯಿಂಗ್ ಲೋನ್ ಇನ್ಸ್ಟಾಲ್ಮೆಂಟ್ ಪೇಡ್. ಓಕೆ, ನೆಕ್ಸ್ಟು ಸೇವ್ ಮಾಡಿಕೊಂಡ್ರೆ ಆಯಿತು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ ಎಕ್ಸಾಂಪಲನ್ನು ಮಾಡ್ಬೋದು, ಇನ್ನೊಂದು ಇಲ್ಲಿ ಪ್ರೀವಿಯಸ್ ಬ್ಯಾಲೆನ್ಸ್ ಪೇಡ್ ಟು ಕ್ರೆಡಿಟರ್ಸ್ ಅಂತ ಇದೆ. ಇಲ್ಲಿ ಕ್ರೆಡಿಟರ್ಸ್ ನೇಮನ್ನು ಹಾಕ್ಕೊಳ್ಬೇಕು. ಸಪೋಸ್ ಈಗೊಂದು XYZ ಕಂಪನಿಗೆ ನಾವು ಹಳೆ ಬ್ಯಾಲೆನ್ಸ್ ಕೊಡೋದಿದೆ, ಅಂದರೆ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ, ಅವರಿಗೆ ಒಂದು 15,000 ಪೆಂಡಿಂಗ್ ಇದೆ ಕೊಡೋದು. ಆ ಪೆಂಡಿಂಗ್ ಅಮೌಂಟನ್ನು ಈಗ ನಾವು ಕಟ್ತಾ ಇದ್ದೀವಿ ಅಂತಂದರೆ ಅವರಿಗೆ ನಾವು ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ಪರ್ಚೇಸ್ ಮಾಡ್ಕೊಂಡು ಬಂದು ಅವರಿಗೆ ಕೊಡಬೇಕಾಗಿರೋ ಅಮೌಂಟನ್ನು ಕೊಡೋದಿದೆ ಅಂತ ಟ್ಯಾಲಿಯಲ್ಲಿ ಎಂಟ್ರಿ ಮಾಡುವಾಗ ನಾವು ಅವರಿಗೆ ಕ್ರೆಡಿಟರ್ಸ್ ಅಂತ ಹಾಕ್ಕೊಳ್ತೀವಿ. ಅದೇ ಕ್ರೆಡಿಟರ್ಸಿಗೆ ನಾವು ಈಗ ಪೇ ಮಾಡ್ತೀವಿ. ಓಕೆ, ಸಂಡ್ರಿ ಕ್ರೆಡಿಟರ್ ಅಂತ ಹೇಳ್ತಾರೆ. ಕ್ರೆಡಿಟರ್ಸ್ ಮೀನ್ಸ್ ಸಂಡ್ರಿ ಕ್ರೆಡಿಟರ್ ಅಂದರೆ ಅಮೌಂಟ್ ಪೇಯಬಲ್ ಅಂತ, ಯಾರಿಗೆ ಪೇ ಮಾಡಬೇಕಾಗಿರುತ್ತೆ ಅವರಿಗೆ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕ್ರಿಯೇಟ್ ತೊಗೊಳ್ತೀನಿ, ABC ಕಂಪನಿ ಅಕೌಂಟ್ ಅಂತ ತೊಗೊಳ್ತೀನಿ. ಇಲ್ಲಿ ಸಂಡ್ರಿ ಕ್ರೆಡಿಟರ್ ಅನ್ನೋ ಹೆಡ್ಡನ್ನು ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ಸೇವ್ 15,000. ನೆಕ್ಸ್ಟ್ ಎಂಟರ್. ಇಲ್ಲಿ ಆನ್ ಕ್ರೆಡಿಟ್, ಅಡ್ವಾನ್ಸ್, ಅಗೇನೆಸ್ಟ್ ರೆಫರೆನ್ಸ್ ಇದೆಲ್ಲ ಇದೆಯಲ್ಲ, ಸೊ ಇದು ನೀವು ಬಿಲ್ಲೆಲ್ಲ ಹಾಕ್ಕೊಳ್ತೀರಿ, ಅವ್ರದ್ದು ಬಿಲ್ ಇದೆ ಹೇಳಾದರೆ ನೀವು ಅಡ್ಜಸ್ಟ್ಮೆಂಟ್ ರೆಫರೆನ್ಸ್ ತೊಗೊಳ್ಬೋದು. ಓಕೆ, ಅಡ್ವಾನ್ಸ್ ಆಗಿ ಕೊಡೋದಿದ್ದರೆ ಅಡ್ವಾನ್ಸ್ ಅಂತ ತೊಗೊಳ್ಬೋದು, ಇಲ್ಲ ನೀವು ರೆಫರೆನ್ಸ್ ಅಂತ ತೊಗೊಂಡು ಬಿಲ್ ನಂಬರ್ ಹಾಕ್ಕೊಳ್ಬೋದು ಇಲ್ಲಿ. ಓಕೆ, ಸೊ ಎಂಟರ್. ಡ್ಯೂ ಡೇಟು ತೋರಿಸ್ತಾ ಇತ್ತು ಹೇಳಿದ್ರೆ ಡ್ಯೂ ಡೇಟನ್ನು ಹಾಕ್ಕೊಳ್ಳಿಕ್ಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಎಂಟರ್. ಇದಾದಮೇಲೆ ಕ್ಯಾಶ್ ಇದೆಯಾ ಅಥವಾ ಬ್ಯಾಂಕ್ ಇದೆ ಅನ್ನೋದನ್ನು ನೋಡ್ಕೊಳ್ಬೇಕು. ಸೊ ಇಲ್ಲಿ ಬ್ಯಾಂಕ್ ಇರೋದ್ರಿಂದ HDFC ಬ್ಯಾಂಕನ್ನು ತೊಗೊಳ್ತೀನಿ. ಓಕೆ, ಸೊ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಆಟೋಮೆಟಿಕ್ 62,500 ಆಯಿತು ಅಲ್ವಾ. ಓಕೆ, ಎಂಟರ್. ನೆಕ್ಸ್ಟ್ ಇಲ್ಲಿ ಬೀಯಿಂಗ್ ಕ್ಯಾಶ್ ಚೆಕ್ ಪೇಯ್ಡ್. ಚೆಕ್ ನಂಬರನ್ನು ನರೇಷನಲ್ಲಿ ಬರಿಬೋದು. ಸೊ ಇಲ್ಲ ಒಳಗಡೆಯಲ್ಲಿ ಎಲ್ಲೋ ಕಲರ್ ಸ್ಕ್ರೀನ್ ಬರುತ್ತಲ್ಲ, ಆ ಸ್ಕ್ರೀನ್ ಒಳಗಡೆನೂ ಬರಿಬಹುದು. ಓಕೆ, ಸೊ ನೆಕ್ಸ್ಟ್ ಒನ್ನು ಲೋನ್ ರಿಫಂಡ್ ಆಯಿತು. ಅಡ್ವಾನ್ಸ್ ಆರ್ ಲೋನ್ ಗಿವನ್ ಟು ಸಪ್ಲೈಯರ್ಸ್ ಅಥವಾ ಅಡ್ವಾನ್ಸ್ ಆರ್ ಲೋನ್ ಆರ್ ಗಿವನ್ ಟು ಸಪ್ಲೈಯರ್ಸ್ ಆರ್ ಕಾಂಟ್ರಾಕ್ಟರ್ಸ್ ಅಂತ ಇದೆ. ಸೊ ಅಡ್ವಾನ್ಸ್ ಆಗಿ ಕಂಪನಿ ಕಡೆಯಿಂದ ಅಡ್ವಾನ್ಸ್ ಆಗಿ ಯಾವುದಕ್ಕೆ ಒಂದು ಪೇಮೆಂಟ್ ಮಾಡ್ತಾಯಿದ್ದೀರಿ ಅಂತಂದರೆ ಅದನ್ನು ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಡೆಬಿಟಲ್ಲಿ ಯಾರಿಗೆ ಅಡ್ವಾನ್ಸ್ ಮಾಡ್ತಾಯಿದ್ದೀರಿ ಅಥವಾ ಯಾವುದಕ್ಕೋಸ್ಕರ ಅಡ್ವಾನ್ಸ್ ಮಾಡ್ತಾಯಿದ್ದೀರಿ ಅದನ್ನು ಬರೀಬೇಕು. ಓಕೆ, ಸೊ ಅದು ಬಿಟ್ಟು ಇನ್ನೊಂದು ಕಂಪನಿ ಬೇರೊಂದು ಕಂಪನಿಗೆ ಅಥವಾ ಬೇರೊಂದು ವ್ಯಕ್ತಿಗೆ ಲೋನನ್ನು ಕೊಟ್ಟಾಗಲೂ ಅದನ್ನು ಪೇಮೆಂಟ್ ಎಂಟ್ರಿನೇ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಲೋನು ನಾವು ತೊಗೊಂಡು ಬಂದಾಗ ಅದು ಬೇರೆ ಆಗಿರುತ್ತೆ, ಅದೇ ನಾವು ತಗೊಂಡಿರೋ ಲೋನನ್ನು ಪೇ ಮಾಡಿದಾಗ ಪೇಮೆಂಟ್ ಮಾಡ್ತೀವಿ ಅಲ್ವಾ. ಸೊ ಅದೇ ನಾವು ಬೇರೆಯವರಿಗೆ ಲೋನ್ ಕೊಟ್ಟಾಗ ಅದನ್ನು ಪೇಮೆಂಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಇಲ್ಲೂ ಹಾಗೆ ಆಗಿದೆ. ಅಂದರೆ ಲೋನ್ ಕೊಟ್ಟರು ಪೇಮೆಂಟ್ ವೋಚರ್ ಅಥವಾ ಅಡ್ವಾನ್ಸ್ ಆಗಿ ಏನು ಕೊಟ್ಟರು, ಈಗ ಸ್ಯಾಲ್ರಿ ಅಡ್ವಾನ್ಸ್ ಆಗಿರ್ಬೋದು ಅಥವಾ ರಾ ಮಟೀರಿಯಲ್ಸ್ ಅಡ್ವಾನ್ಸ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ಸ್, ಈಗ ನಾವೇನೋ ಒಂದು ಕೆಲಸ ಮಾಡಿಸ್ತಾ ಇದ್ದೀವಿ, ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಅವರಿಗೆ ಮೊದಲೇ ಸ್ವಲ್ಪ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಅಡ್ವಾನ್ಸ್ ಕೊಟ್ಟಾಗ ಅದಕ್ಕೆ ನೀವು ಪೇಮೆಂಟ್ ವೋಚರ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಇಲ್ಲಿ ಸಪ್ಲೈಯರ್ಸ್ ಅಕೌಂಟನ್ನು ತೊಗೊಂಡಿದ್ವಿ ಟು ಕ್ಯಾಶ್ ಅಂತ. ಓಕೆ, ಕ್ರಿಯೇಟಿಗೆ ಹೋಗಿ ಅಂದರೆ ಆಳ್ಸಿ ಮಾಡಿಕೊಂಡು, ಸೊ ಇಲ್ಲಿ ಸಪ್ಲೈಯರ್ಸ್ ಅಕೌಂಟ್ ಅಂಡರ್ ಏನಾಗುತ್ತೆ, ಕಂಪನಿ ಕಡೆಯಿಂದ ಅವರಿಗೆ ಲೋನನ್ನು ಕೊಡೋದ್ರಿಂದ ಅಥವಾ ಅಡ್ವಾನ್ಸ್ ಆಗಿ ಕೊಡೋದ್ರಿಂದ ಇಲ್ಲಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಅಂತ ಅದು ಒಂದು ಟೈಪ್ ಅಸೆಟ್ ಆಗುತ್ತೆ. ಅಡ್ವಾನ್ಸನ್ನು ನಾವು ಕಡೆ ಲೆಸ್ ಮಾಡ್ತೀವಿ ಅಲ್ವಾ. ಸೊ ಇಲ್ಲ ನಾವು ಯಾರಿಗೆ ಲೋನ್ ಕೊಟ್ಟರು ಅದು ನಮಗೆ ವಾಪಸ್ ಬರುತ್ತೆ. ಓಕೆ, ಸೊ ಅದಕ್ಕೆ ಅಸೆಟ್ ಅಂತ ಹೇಳ್ತೀವಿ. ಓಕೆ, ಕಂಪನಿ ಲೋನ್ ತೊಗೊಂಡಾಗ ಅದು ಲೈಬಿಲಿಟಿ ಆಗುತ್ತೆ. ಓಕೆ, ಸೊ ಅದು ಕಟ್ಟಲೇಬೇಕಾಗಿರುತ್ತೆ, ಅಂದರೆ ಲೈಬಿಲಿಟಿ ಅಂತಾಗಿರುತ್ತೆ ಅಲ್ಲ. ಸೊ ಇಲ್ಲಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಅಸೆಟ್ ಸೈಡಿಗೆ ಇರುತ್ತೆ ಇದು. ಓಕೆ, ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ. ಓಕೆ, ನೆಕ್ಸ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ.
ಎಷ್ಟು ಸಪ್ಲೈಯರ್ಸಿಗೆ ಅಡ್ವಾನ್ಸ್ ಕೊಟ್ಟಿರೋದು 25,000 ಕಟ್ಟಾಗಿದೆ. 25,000 ನೆಕ್ಸ್ಟ್ ಎಂಟರ್. ಬೈ ಕ್ಯಾಶ್ ಇರೋದ್ರಿಂದ ಕ್ಯಾಶನ್ನು ತೊಗೊಳ್ತೀನಿ. ಸಪೋಸ್ ಚೆಕ್ ಇದ್ದರೆ ಬ್ಯಾಂಕ್ ಅಕೌಂಟನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಕ್ಯಾಶ್. ಈಗ ಕ್ಯಾಶ್ ಇನ್ನೂ ಜಾಸ್ತಿ ಮೈನಸ್ ತೋರಿಸ್ತಾ ಇದೆ ನೋಡಿ ಅಲ್ವಾ. ಸೊ ಇದೆಲ್ಲ ನಾವು ನೆಕ್ಸ್ಟು ರಿಸಿಪ್ಟ್ ವೋಚರ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲವೂ ಸರಿಯಾಗಿಬಿಡತ್ತೆ. ಓಕೆ, ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಬೀಯಿಂಗ್ ಅಡ್ವಾನ್ಸ್ ಪೇಯ್ಡ್. ಓಕೆ, ಕಂಟ್ರೋಲ್ ಎ ಮಾಡಿ ಸೇವ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟು ಇನ್ನೂ ಯಾವ ಟೈಪಿನ ಎಕ್ಸಾಂಪಲ್ ಬರ್ಬೋದು. ಅಸೆಟನ್ನು ಪರ್ಚೇಸ್ ಮಾಡಿದಾಗ ಪೇಮೆಂಟ್ ವೋಚರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಸೆಟ್ ಪರ್ಚೇಸ್ ಮಾಡಿದಾಗ ಅಂದರೆ ಅಸೆಟನ್ನು ಕ್ಯಾಶ್ ಅಥವಾ ಬ್ಯಾಂಕ್ ಚೆಕ್ಕನ್ನು ಕೊಟ್ಟು ಅಸೆಟ್ಟನ್ನು ಕಂಪನಿ ತೊಗೊಂಡು ಬಂದರೆ, ಅಂದರೆ ಆ ಅಸೆಟ್ ಅಂದರೆ ಯಾವುದು, ನಾಟ್ ಮೂವೇಬಲ್ ಗೂಡ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಡೆಗೆ ಫಿಕ್ಸ್ ಆಗಿರುವಂಥ ಗೂಡ್ಸ್ ಅಂತ ಹೇಳ್ತೀವಿ. ಅಂದರೆ ಸೊ ಇಲ್ಲಿ ಕಂಪನಿ ಆ ಒಂದು ವಸ್ತುವನ್ನು ಕಂಪನಿ ಯೂಸಿಗೋಸ್ಕರನೇ ತೊಗೊಂಡ್ರೆ ಅದು ಅಸೆಟ್ಟಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಎಕ್ಸಾಂಪಲ್ ಬಿಲ್ಡಿಂಗ್, ಫರ್ನಿಚರ್, ವೆಹಿಕಲ್, ಮಷಿನರಿ ಇವೆಲ್ಲವೂ ಏನಾಗುತ್ತೆ ಒಂದು ಅಸೆಟ್ಟು. ಓಕೆ, ಸೊ ಅದು ಕಂಪನಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಅಸೆಟ್ ಆಗುತ್ತೆ. ಸಪೋಸ್ ಈಗ ಕಂಪ್ಯೂಟರ್ ಅಂದ ತಕ್ಷಣ ಅಸೆಟ್ ಅಂತ ಹೇಳಿದೆ. ಆದರೆ ಕಂಪ್ಯೂಟ್ರೇ ಬಿಸ್ನೆಸ್ ಆದರೆ ನಮ್ಮದು ಸೇಲ್ ಮಾಡೋದು, ಈಗ ಕಂಪ್ಯೂಟ್ರನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀವಿ, ಅದೇ ಬಿಸ್ನೆಸ್ ಆದರೆ ಅದನ್ನು ಅಸೆಟ್ ಅಂತ ಕರೆಯೋದಿಲ್ಲ, ಅದನ್ನು ಗೂಡ್ಸ್ ಅಂತಲೂ ಹೇಳ್ಬೋದು. ಯಾಕೆ ಕೇಳಿದ್ರೆ ಅದು ಒಂದು ರೆವೆನ್ಯೂ ಐಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅದನ್ನು ಬಿಸ್ನೆಸ್ ಆಗಿ ತೊಗೊಳ್ತೀವಿ. ಆ ಕಂಪ್ಯೂಟ್ರೆಲ್ಲ ಸೇಲ್ ಆಗ್ತಾ ಇರುತ್ತಲ್ಲ, ಅದನ್ನು ನಾವು ಬಿಲ್ ಎಂಟ್ರಿ ಮಾಡಲಿಕ್ಕೆ ನಾವು ಒಂದು ಕಂಪ್ಯೂಟ್ರ್ ಇಟ್ಕೊಳ್ತೀವಲ್ಲ, ಆ ಕಂಪ್ಯೂಟ್ರನ್ನು ಅಸೆಟ್ಟಾಗಿ ತೊಗೊಳ್ಬೋದು ನಾವು. ಓಕೆ, ಸೊ ಈಗ ಸಪೋಸ್ ಫರ್ನಿಚರು ನಾವು ಅಸೆಟ್ ಅಂತ ಹೇಳಿದೆ. ಆದರೆ ಅದೇ ಫರ್ನಿಚರ್ ನಮ್ಮದು ಬಿಸ್ನೆಸ್ ಆದರೆ ಅದು ಗೂಡ್ಸ್ ಆಗುತ್ತೆ. ಓಕೆ, ಅದು ರೆವೆನ್ಯೂ ಐಟಮ್ಸ್ ಆಗಿಬಿಡುತ್ತೆ, ಕಂಪನಿಗೆ ಇನ್ಕಮ್ ಬರುತ್ತೆ ಅದರಿಂದ ಅಲ್ವಾ. ಸೊ ಆ ಕಂಪ್ಯೂಟರ್ ಸೇಲ್ ಮಾಡಲಿಕ್ಕೆ ನಾವೊಂದು ಈಗ ಫರ್ನಿಚರನ್ನು ಸೇಲ್ ಮಾಡುವಾಗ ನಾವೊಂದು ಫರ್ನಿಚರ್ ಇಟ್ಕೊಂಡು ಕೂತ್ಕೊಂಡಿರ್ತೀವಿ ಆಫೀಸ್ ಒಳಗಡೆ ಅಲ್ಲ. ಸೊ ಆ ಫರ್ನಿಚರ್ ಏನಾಗುತ್ತೆ ಅಸೆಟ್ ಆಗುತ್ತೆ. ಉಳಿದಿರೋದೆಲ್ಲ ಸೇಲಿಗೆ ಇಟ್ಟಿರೋದ್ರಿಂದ ಅದು ಗೂಡ್ಸ್ ಆಗುತ್ತೆ, ಅದು ಅಸೆಟ್ ಆಗೋದಿಲ್ಲ. ಓಕೆ, ಸೊ ಈಗ ಈಗ ಇಲ್ಲಿ ಒಂದು ಎಕ್ಸಾಂಪಲ್, ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದಾರೆ, ಅದು ಆಫೀಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಅಸೆಟ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಕ್ರಿಯೇಟಿಗೆ ಹೋಗಿ ಕಂಪ್ಯೂಟರ್ ಅಂತ ತೊಗೊಳ್ಳೋಣ. ಕಂಪ್ಯೂಟರ್ ಅಕೌಂಟ್ ಅಂಡರ್ ಏನು ತೊಗೊಳ್ಬೇಕು, ಅಸೆಟ್ ಆಗಿರೋದ್ರಿಂದ ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ತೊಗೊಳ್ಬೇಕಾಗಿರುತ್ತೆ. ಓಕೆ, ಆಮೇಲೆ ಸೇವ್ ಮಾಡ್ಕೊಳ್ತೀನಿ. 35,000 ಅಂತ ಇದೆ. 35,000 ಎಂಟರ್. ಬೈ ಚೆಕ್ ಇದೆಯೋ ಕ್ಯಾಶ್ ಇದೆಯೋ ನೋಡ್ಕೊಳ್ಳೋ. ಕ್ಯಾಶ್ ಕೊಟ್ಟು ತೊಗೊಬಂದಿರೋದ್ರಿಂದ ಇಲ್ಲಿ ಕ್ಯಾಶ್ ಅಂತ. ಸೊ ಕ್ಯಾಶ್ ಇನ್ನೂ ಜಾಸ್ತಿ ಮೈನಸ್ ತೋರಿಸ್ತಾ ಇದೆ ನೋಡಿ, 1,51,000 ತೋರಿಸ್ತಾ ಇದೆ ಅಲ್ಲ. ಸೊ ಇಲ್ಲಿ ಅಂದರೆ ನಾನು ಈಗ ಅವ್ರು ಟ್ಯಾಲಿಯವರು ಏನು ಕೊಟ್ಟಿದ್ದಾರೆ, F4, F5, F6 ಇದೆಯಲ್ಲ, ಹೀಗೆಯೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆಲ್ಲ ರೆಡಿ ತೋರಿಸ್ತಾ ಇದೆ, ಯಾರು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. F6 ಮಾಡಿದಾಗ ರಿಸಿಪ್ಟ್ ಆಗುತ್ತಲ್ಲ, ಆಗ ಆಟೋಮೆಟಿಕ್ ಇವೆಲ್ಲವೂ ಸರಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಅಸೆಟ್ ಪರ್ಚೇಸ್ ಮಾಡಿದಾಗ ಹೇಗೆ ಮಾಡಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟು ಶೇರ್ ಪರ್ಚೇಸ್ ಅಥವಾ ಶೇರ್ ಇನ್ವೆಸ್ಟ್ಮೆಂಟ್, ಅಥವಾ ಬೇರೆ ಕಂಪನಿ ಜೊತೆ ನಮ್ಮ ಕಂಪನಿ ಬೇರೆ ಕಂಪನಿ ಜೊತೆ ಪಾರ್ಟ್ನರ್ಸ್ ಆದ್ರೂ ಅದನ್ನು ಒಂದು ಟೈಪ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ನಾವು ಬೇರೆ ಕಂಪನಿ ಶೇರ್ ತೊಗೊಳ್ತೀವಿ, ಆ ಶೇರ್ ತೊಗೊಳ್ಳೋದ್ರಿಂದ ಅಲ್ಲೇನಾಗುತ್ತೆ, ಅವರು ಕಮಿಷನ್ ಅಲೋ ಮಾಡ್ತಾರೆ. ಅದೇ ಬೇರೆ ಕಂಪನಿ ಜೊತೆ ಪಾರ್ಟ್ನರ್ಸ್ ಆದರೆ ಅವರು ನಮ್ಗೆ ಇಷ್ಟು ಅಮೌಂಟನ್ನು ಕೊಡ್ತಾರೆ ಅಲ್ವಾ. ಸೊ ಅಂದರೆ ಟೋಟಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನೇ ಇದ್ರೂ ಅದನ್ನು ಇನ್ವೆಸ್ಟ್ಮೆಂಟ್ ಪೇಮೆಂಟ್ ವೋಚರಿಗೆ ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಶೇರ್ ಪರ್ಚೇಸ್ ಅಂತ ಇದೆ 75,000. ಸೊ ಫಾರ್ ಡೆಬಿಟ್ ಶೇರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಂತ ಬರುತ್ತೆ. ಓಕೆ, ಕ್ರಿಯೇಟಿಗೆ ಹೋಗಿ ಇಲ್ಲಿ ಶೇರ್ ಅಕೌಂಟ್ ಅಂಡರ್ ಏನು ಹಾಕ್ಕೊಳ್ಬೇಕಾಗಿರುತ್ತೆ, ಅದು ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅಂತ ತೊಗೊಳ್ಬೇಕಾಗಿರುತ್ತೆ. ಓಕೆ, ಸೇವ್ ಮಾಡ್ಕೊಳ್ತೀನಿ. 75,000 ನೆಕ್ಸ್ಟು ಕ್ಯಾಶ್, ಆಮೇಲೆ ಸೇವ್ ಮಾಡ್ಕೊಳ್ತೀನಿ. ಓಕೆ, ನರೇಷನನ್ನು ಬರೆದು ಸೇವ್ ಮಾಡಿಕೊಂಡ್ರೆ ನೆಕ್ಸ್ಟು ಓಪನ್ FD ಅಕೌಂಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಲಾಂಗ್ ಟರ್ಮ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಬ್ಯಾಂಕಲ್ಲಿ ನಾವು FD ಅಥವಾ RD ಮಾಡಿದ್ರೆ ಅದನ್ನು
ಪೇಮೆಂಟ್ ವೋಚರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಇದು ಕಾಂಟ್ರಾ ಆಗೋದಿಲ್ಲ, ಅಂದರೆ ಬ್ಯಾಂಕ್ ರಿಲೇಟೆಡ್ ಆಗಿರೋದಿಲ್ಲ. ಸೊ ಬ್ಯಾಂಕಿನ ಅಕೌಂಟ್ ಜೊತೆ ರಿಲೇಟೆಡ್ ಇದ್ದರೆ ಅದು ಕಾಂಟ್ರಾ ಆಗುತ್ತೆ. ಸೊ ಇದು ಬ್ಯಾಂಕಲ್ಲಿ ಎಫ್ ಡಿ ಮಾಡಿರೋದ್ರಿಂದ ಅಥವಾ ಆರ್ ಡಿ ಮಾಡಿದ್ರೆ ಅದನ್ನು ಪೇಮೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಬ್ಯಾಂಕ್ ಎಫ್ ಡಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಂತ ಬರುತ್ತೆ. ಓಕೆ, ಕ್ರಿಯೇಟಿಗೆ ಹೋಗಿ ಅಕೌಂಟ್ ಅಂಡರ್ ಏನಾಗುತ್ತೆ, ಸೊ ಇದು ಒಂದು ಅಸೆಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಡಿಪಾಸಿಟ್ ಅಸೆಟ್ ಅನ್ನುವಂಥ ಅಂಡರ್ ಅಕೌಂಟನ್ನು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆ ಕೇಳಿದ್ರೆ ಅದೀಗ ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು ಆದಮೇಲೆ ಆಟೋಮೆಟಿಕ್ ಕಂಪನಿಗೆ ಬರುತ್ತಲ್ಲ, ಸೊ ಅದು ಒಂದು ಟೈಪ್ ಅಸೆಟ್ ಆಗುತ್ತೆ. ಓಕೆ, ಸೊ ಕಂಪನಿ ಕಡೆಯಲ್ಲಿ ಇರುವಂಥದ್ದು, ಕಂಪನಿಗೆ ಬರತಕ್ಕಂಥದ್ದು ಎಲ್ಲವೂ ಏನಾಗುತ್ತೆ, ಅಸೆಟ್ ಆಗಿರೋದ್ರಿಂದ ಅದಕ್ಕೆ ಅಸೆಟ್ ಅಂತ ತೊಗೊಳ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು 50,000 ಅಂತೇಳಿ 50,000 ಕ್ಯಾಶ್. ಸಪೋಸ್ ಈಗ ನಮ್ಮ ಎಸ್ ಬಿ ಅಕೌಂಟಲ್ಲಿ ಅಮೌಂಟ್ ಇದೆ ಒಂದು 50,000, ಸೊ ಅದನ್ನು ಎಫ್ ಡಿ ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ನೀವು ಎಸ್ ಬಿ ಅಕೌಂಟ್ ನೇಮನ್ನು ಕ್ರೆಡಿಟ್ ಸೈಡಿಗೆ ಮೆನ್ಷನ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾವು ಕ್ಯಾಶನ್ನೇ ಇಡೋದ್ರಿಂದ ಕ್ಯಾಶ್ ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಸೇವ್. ಓಕೆ, ಸೊ ಇದಿಷ್ಟು 8 ಟೈಪಿನ ವೋಚರ್ಸ್ ಏನಾಗುತ್ತೆ, ಪೇಮೆಂಟ್ ವೋಚರಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಈಗ ಡೇ ಬುಕ್ ನೋಡ್ತೀನಿ. ಡೇ ಬುಕ್ಕಲ್ಲೆಲ್ಲ ಎಂಟ್ರಿ ಇದೆ, ಪೇಮೆಂಟಲ್ಲಿ ಏನೇನು ಮಾಡಿದ್ವಿ ಇದೆಲ್ಲ ಎಂಟ್ರೀಸನ್ನು ತೋರಿಸ್ತಾ ಇದೆ ಅಲ್ವಾ. ಸೊ ಇದೆಲ್ಲವೂ ಆಲ್ಮೋಸ್ಟ್ ಏನಾಗಿರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಹೋಗಿರುತ್ತೆ, ಕೆಲವಿಷ್ಟು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಬರುವಂಥದ್ದು 2 ಎಂಟ್ರಿ ಬಂದಿದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇದ್ದಿದ್ದಷ್ಟು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಬಂದಿದೆ, ಉಳಿದಿರೋದೆಲ್ಲ ಬ್ಯಾಲೆನ್ಸ್ ಶೀಟಿಗೆ ಹೋಗಿದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಲೋನ್ ಈ ಸೈಡ್ ಉಲ್ಟಾ ಹೊಡಿತಾ. ಯಾಕೆ ಕೇಳಿದ್ರೆ ಡೆಬಿಟ್ ಸೈಡಲ್ಲಿ ಲೋನ್ ಹಾಕಿರೋದ್ರಿಂದ, ಪೇಮೆಂಟ್ ಮಾಡಿರೋದ್ರಿಂದ ಅಸೆಟ್ ಸೈಡಿಗೆ ಕನ್ವರ್ಟ್ ಆಯಿತು. ಸೆಂಡ್ರಿ ಕ್ರೆಡಿಟರ್ ಅಸೆಟ್ ಸೈಡಿಗೆ ಬಂತು, ಕಂಪ್ಯೂಟರ್ ಫಿಕ್ಸ್ಡ್ ಅಸೆಟ್ ಸೈಡ್ ಇದೆ, ಶೇರು ಅಸೆಟ್ ಸೈಡ್ ಇದೆ. ಕರೆಂಟ್ ಅಸೆಟ್ಸ್ ಆಟೋಮೆಟಿಕ್ಲಿ ಏನಾಯಿತು, ಟ್ರಾನ್ಸ್ಫರ್ ಟು ಲಯಬಿಲಿಟಿ ಸೈಡ್. ಯಾಕೆ ಕೇಳಿದ್ರೆ 2,76,000 ಬ್ಯಾಂಕ್ ಬ್ಯಾಲೆನ್ಸ್, ಅದು ಕ್ಯಾಶ್ ಬ್ಯಾಲೆನ್ಸ್ ಮೈನಸ್ ಇದೆ. ಸೊ ಅದಕ್ಕೋಸ್ಕರ ಲಯಬಿಲಿಟಿ ಸೈಡ್ ಈಕ್ವಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಲಯಬಿಲಿಟಿ ಸೈಡಿಗೆ ಬಂದು ಸೇರಿಕೊಂಡಿದೆ. ಓಕೆ, ಸೊ ಇದು ಆಟೋಮೆಟಿಕ್ ನೆಕ್ಸ್ಟ್ ವೋಚರ್ ಹೇಳ್ತೀನಲ್ಲ, ರಿಸಿಪ್ಟ್ ವೋಚರ್, ಆಗ ಅದು ಸರಿಯಾಗಿ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸನ್ನು ತೋರಿಸುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಹೇಳಿರುವಂಥ ಪೇಮೆಂಟ್ ವೋಚರ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿರಿ, ನನ್ನ ಚಾನಲನ್ನು ವ್ಯೂ ಮಾಡಲಿಕ್ಕೆ ಹೇಳಿರಿ. ನಿಮ್ಮ ಹೆಚ್ಚಿಗೆ ವ್ಯೂ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ನಾಲೆಜನ್ನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.